ಸೊ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ ಬ್ಲಾಗ್ಸ್. ಇವತ್ತು ನೆಲಮಂಗಲ ಹತ್ರ ಬಂದಿದ್ದೀವಿ. ನನ್ನ ಜೊತೆ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಪರಿಚಯ ನಮ್ಮ ಆಡಿಯನ್ಸ್ಗೆ, ನಿಮ್ಮ ಹೆಸರು? ಥ್ಯಾಂಕ್ ಯು. ನನ್ನ ಹೆಸರು ಗಣೇಶ್ ಅಂತ. ನಂದಗೋಕುಲ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಸರ್? ಈ ನಂದಗೋಕುಲ ಸ್ಟಾರ್ಟ್ ಮಾಡಿ ನಾನು 2019 ಜೂನ್ನಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸುಮಾರು 6.5 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಮೇನ್ ಹೈವೇ ಅಂತ ಹೇಳ್ಬೋದು, ಕನೆಕ್ಟಿಂಗ್ ಹೈವೇ ಅಂತ ಹೇಳ್ಬೋದು. ಸೊ ಇಲ್ಲಿ ಟ್ರಾವೆಲರ್ಸ್ ತುಂಬಾ ಜನ ಬರ್ತಾರೆ. ಹೌದು, ಬರ್ತಾರೆ. ಸೊ ಇಲ್ಲಿ ಫುಡ್ ಏನೇನು ಸಿಗುತ್ತೆ, ಟೈಮಿಂಗ್ಸ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಬೆಳಗ್ಗೆ 6:30ಗೆ ನಮ್ಮ ಹೋಟ್ಲ್ ಸ್ಟಾರ್ಟ್ ಆಗುತ್ತೆ, ರಾತ್ರಿ 11 ಗಂಟೆ ತನಕ ಇರುತ್ತೆ. ಬೆಳಗ್ಗೆ 6:30ಯಿಂದ ಟಿಫನ್, ಏನು ಬ್ರೇಕ್ಫಾಸ್ಟ್ ಐಟಮ್ ಎಲ್ಲ ಐಟಮ್ಗಳನ್ನ ಮಾಡ್ತೀವಿ. ನಮ್ಮಲ್ಲಿ ಎಲ್ಲ ಮಾಡ್ತೀವಿ. ನಮ್ಮ ಸ್ಪೆಷಲಿ ನಮ್ಮ ಹೋಟೆಲ್ ದೋಸೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮಾಡ್ತೀವಿ ನಾವು. ಅದಕ್ಕೆ ಒಂದು ಸಪ್ರೇಟ್ ಕೌಂಟರ್ ಇಟ್ಕೊಂಡಿದ್ದೆ. ಹೌದು, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮಾಡ್ತೀವಿ. ಜ್ಯೂಸ್ ಎಲ್ಲ ಎನಿ ಟೈಮ್ ಜ್ಯೂಸ್ ಸಿಕ್ಕತ್ತೆ. ಮಧ್ಯಾಹ್ನ 12 ಗಂಟೆ ಮೇಲೆ ಸೌತ್ ಮೀಲ್ಸು, ಆಮೇಲೆ ನಾರ್ತ್ ಮೀಲ್ಸ್ ಎಲ್ಲ, ನಾರ್ತ್ ಇಂಡಿಯನ್ ಐಟಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ರೋಟಿ, ತಂದೂರಿ, ಎಲ್ಲವೂ ಸಿಗುತ್ತೆ. ಈ ಶನಿವಾರ ಭಾನುವಾರ ಬಂದರೆ ಊಟಕ್ಕೆ ಎಲ್ಲ ಈ ಊಟದ ಐಟಮ್ ಜೊತೆಗೆ ಎಲ್ಲ ಐಟಮ್ ಜೊತೆಗೆ ಒಬ್ಬಟ್ಟು ಇರ್ತದೆ ಶನಿವಾರ. ಅಂಡ್ 100 ರೂಪಾಯಿಗೆ ಒಂದು ಮೀಲ್ಸ್ ಕೊಡ್ತಾ ಇದ್ದಾರೆ ಗೈಸ್. ನಾನು ಹೇಳ್ಬೇಕು, ನೋಡಿದ್ರೆ ಪಾಯಸ, ರಾಗಿ ಗಂಜಿ ಇರ್ಬೋದು, ಪೂರಿ ಇರ್ಬೋದು, ಎಲ್ಲ ಸಿಗುತ್ತೆ 100 ರೂಪಾಯಿಗೆ. ಅಂದ್ರೆ ಅದು ಈ ಹೈವೇಲಿ ಒಳ್ಳೆ ಒಂದು ಒಳ್ಳೆ ಪ್ರೈಸ್. ಶನಿವಾರ ಅಂಡ್ ಸೋಮವಾರ ಒಬ್ಬಟ್ಟು ಇರುತ್ತೆ ಈ ಎಲ್ಲ ಐಟಮ್ ಜೊತೆಗೆ. ಮತ್ತೆ ಅದಕ್ಕೆ ಒಬ್ಬಟ್ಟು ಇರುತ್ತೆ ಶನಿವಾರ ಭಾನುವಾರ, ಮತ್ತೊಂದು ಒಬ್ಬಟ್ಟನ್ನು ಆ್ಯಡ್ ಮಾಡ್ತೀವಿ 2 ದಿನ ಸ್ಪೆಷಲ್. ಶನಿವಾರ ಸೋಮವಾರ ಇದ್ರ ಜೊತೆ ಹೋಳಿಗೆನೂ ಇರುತ್ತೆ. ನೀವೇನೋ ವೀಕೆಂಡ್ ಅಥವಾ ಸೋಮವಾರ ಬಂದ್ರೆ ಅದೊಂದು ಹಬ್ಬದ ಊಟ ತರ ಒಳ್ಳೇದಾಗಿರುತ್ತೆ. ಹೌದು. ಅಂಡ್ ಪ್ರೆಸೆಂಟೇಷನ್ ಚೆನ್ನಾಗಿದೆ ಸರ್ ಇಲ್ಲಿ ನೋಡುವಾಗ. ಅಂಡ್ ನಾನು ಲಾಸ್ಟ್ ಟೈಮ್ ಇಲ್ಲಿ ತುಂಬಾ ಸಲ ತಿಂದಿದ್ದೀನಿ ನಾನು. ಸೊ ನನಗೆ ಚಟ್ನಿ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಕ್ವಾಲಿಟಿ ಹುಳಿ ಇರಲ್ಲ ದೋಸೆ ಹಿಟ್ಟು, ಅದೆಲ್ಲ ಬೊಂಬಾಟ್ ಆಗಿರುತ್ತೆ. ಸೊ ಅದ್ರ ಕೇರ್ ಅಂಡ್ ಈಗ ಕಿಚನ್ ಬಗ್ಗೆ ಅದೆಲ್ಲ ಹೇಳೋದಾದ್ರೆ ಸರ್, ಹೇಗೆ ಕೇರ್ ತಗೋತೀರಾ? ಇಲ್ಲ, ಅದಕ್ಕೆ ಅದನ್ನ ಮೇಂಟೈನ್ ಮಾಡೋಕ್ಕೆ ಕಿಚನ್ ಅಲ್ಲಿ ತುಂಬಾ ಜನ ಒಂದು ಟೀಮ್ ಇಟ್ಟಿದ್ದೀನಿ. ಆ ಟೀಮ್ ಅದ್ರ ಬಗ್ಗೆ ಬೆಳಿಗ್ಗೆನೆ ಏನು ಪ್ರಿಪ್ರೇಷನ್ ಮಾಡೋದಕ್ಕೆ ಏನು ಐಟಮ್ ಬೇಕು ಅದನ್ನೆಲ್ಲ ಅವರು ಮೊದಲೇ ಚೆಕ್ ಮಾಡಿ ಅದನ್ನ ಒಂದು ಜವಾಬ್ದಾರಿಯಿಂದ ಮಾಡ್ತಾರೆ. ಮೇಂಟೈನ್ ಮಾಡೋದು, ಕಿಚನ್ ಮೇಂಟೈನ್ ಮಾಡೋದು ದೊಡ್ಡ ವಿಷಯ. ಅದಕ್ಕೆ ಮಾಡೋಕ್ಕೆ ಒಂದು ಸಣ್ಣ ಟೀಮ್ ಇಟ್ಟಿದ್ದೀವಿ. ಅವರು ಅದನ್ನು ತುಂಬ ಟೇಕ್ ಕೇರ್ ಮಾಡ್ತಾರೆ ಎಲ್ಲ ಒಳ್ಳೆ ರೀತಿಯಲ್ಲಿ. ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್? ಇವಾಗ ಒಂದು 40 ಜನ ಹತ್ರ ಇದ್ದಾರೆ. ಪಾರ್ಟಿ ಹಾಲ್ ಇದೆ, ಫಂಕ್ಷನ್ ಹಾಲ್ ಇದೆ, ಮೇಲ್ಗಡೆ ಲಾಡ್ಜ್ ಇದೆ. ಲಾಡ್ಜಲ್ಲಿ 20 ರೂಮ್ ಇದೆ. ಸ್ಟೇ ಮಾಡೋದಕ್ಕೆ ಪ್ಲಸ್ ಏನಾದರೂ ಇವೆಂಟ್ ಮಾಡೋದಕ್ಕೂ ಒಂದು ಡಿಲಕ್ಸ್ ರೂಮ್ ಇದೆ. ಅದರಲ್ಲಿ ಈ ಸೋಫಾ ಎಲ್ಲ ಹಾಕಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಈ ಟ್ರಾವೆಲರ್ ಎಲ್ಲ ನಮ್ಮ ಇದು ರೂಮನ್ನು ತುಂಬ ಲೈಕ್ ಮಾಡ್ತಾರೆ. ಈ ಲೋಕಲ್, ಹೌದು, ಲೋಕಲ್ನವರೆಲ್ಲ ನಮ್ಮ ರೂಮನ್ನ ಕೆಲವೊಂದು ಡಿಲಕ್ಸ್ ರೂಮ್ ಇದೆ, ಅದನ್ನೆಲ್ಲ ಒಂದೊಂದು ತಿಂಗಳು ಮುಂಚೆ ನಮ್ಮ ಲೋಕಲ್ ಅವ್ರು ಬುಕ್ ಮಾಡಿ ಇಟ್ಕೊಂಡಿರ್ತಾರೆ. ಅವ್ರೇನೋ ಮೀಟಿಂಗ್ ಮಾಡೋದಕ್ಕೆ ಅದಕ್ಕೆಲ್ಲ ಚೆನ್ನಾಗಿದೆ. ಅದನ್ನು ಒಂದು ತೋರ್ಸೋಣ. ಅಂಡ್ ಗೈಸ್, ಈ ಕಡೆ ನೀವು ಲೇಟ್ ನೈಟ್ ಆಯಿತು ಅಥವಾ ಏನಾದರೂ ಸ್ಟೇ ಮಾಡಬೇಕು ಊಟದ ಜೊತೆಗೆ, ಅದೆಲ್ಲ ಬೇಕು ಅಂದರೆ ಆಪ್ಷನ್ಸ್ ನಿಮಗೆ ರೂಮ್ ಕೂಡ ಇದೆ. ಆ್ಯಂಡ್ ಇನ್ನು ನಮ್ಮ ನೆಲಮಂಗಲ, ಈ ಹರ್ಷನ್ಕುಂಟೆ ಇರ್ಬೋದು, ಈ ಮಾಕ್ಲಿ ಇರ್ಬೋದು, ಈ ಸುತ್ತಮುತ್ತ ನೀವೇನಾದರೂ ಈವೆಂಟ್ಸ್ ಮಾಡಬೇಕಂದ್ರೆ ಸಣ್ಣ ಪುಟ್ಟ ಒಂದು ಎಂಗೇಜ್ಮೆಂಟ್ ಫಂಕ್ಷನ್, ಬರ್ಡೇ ಫಂಕ್ಷನ್ ಎಲ್ಲದು ಎಷ್ಟು ಜನ ಕೆಪಾಸಿಟಿ ಇದೆ ಸರ್? 450 ಜನರ ತನಕ ನಮ್ಮಲ್ಲಿ ಫಂಕ್ಷನ್ ಮಾಡಿದ್ದಾರೆ. ಹೌದು, ಅದರಲ್ಲಿ ನಾವು ಒಂದು 200 ಜನರಿಗೆ ಚೇರ್ ಹಾಕ್ತೀವಿ. ಫಂಕ್ಷನ್ 450 ಜನರ ತನಕ ಮಾಡಿದ್ದಾರೆ. ಎಲ್ಲ ಶನಿವಾರ ಭಾನುವಾರ ಆಲ್ಮೋಸ್ಟ್ ಬರ್ತ್ಡೇ, ಶ್ರೀಮಂತ, ಈ ಥರ ಎಲ್ಲ ಫಂಕ್ಷನ್ಗಳು ನಡೀತಾ ಇರ್ತಾರೆ. ಯಾವತ್ತೂ ಭಾನುವಾರ ಅಂತೂ ಯಾವ ದಿನನೂ ಖಾಲಿ ಇರೋಲ್ಲ. ಆಲ್ಮೋಸ್ಟ್ 3 ತಿಂಗಳು ಮುಂಚೆನೇ ಬುಕ್ ಮಾಡಿರ್ತಾರೆ. ಈ ಬೇರೆ ವೀಕ್ ಡೇಸ್ ಅಲ್ಲೂ ಕೆಲವು ದಿನಗಳು ನಡೀತದೆ. ಹೇಗೆ ಚಾರ್ಜ್ ಮಾಡ್ತಾರೆ ಸರ್? ಫುಡ್ಗೆ ಇರುತ್ತಾ? ಹೌದು, ಒಂದು 150 ಜನ ಮೇಲಾದ್ರೆ ಹಾಲಿಗೆಲ್ಲ ಏನು ಚಾರ್ಜ್ ಇರಲ್ಲ, ಫುಡ್ಗೆ ಮಾತ್ರ ಚಾರ್ಜ್ ಮಾಡ್ತೀವಿ. ಬರೀ ಒಂದು ಊಟಕ್ಕೆ ಗ್ರ್ಯಾಂಡ್ ಮೀಲ್ಸ್. ಹೌದು, ನಾವೇ ಹೊರಗಡೆಯಿಂದ ಕೊಡಲ್ಲ. ಹೊರಗಡೆಯಿಂದ ಕೊಟ್ಟರೆ ನನ್ನ ಹೆಸರು, ಹೋಟ್ಲ್ ಹೆಸರು ಹಾಳಾಗುತ್ತೆ. ಯಾಕಂದ್ರೆ ಊಟ ಚೆನ್ನಾಗಿ ಕೊಡಲ್ಲ ಅವರು. ನಾವೊಂದು 280 ರೂಪಾಯಿಗೆ ಒಂದು ಗ್ರ್ಯಾಂಡ್ ಮೀಲ್ಸ್ ಕೊಡ್ತೀನಿ. ಸ್ಟಾರ್ಟಿಂಗ್ ವೆಲ್ಕಮ್ ಡ್ರಿಂಕ್ಸ್ ಇಂದ ಲಾಸ್ಟ್ ಐಟಮ್ ಬರ್ಬೋದು. ಅದರಲ್ಲಿ ಸುಮಾರು ಒಂದು 17-18 ಐಟಮ್ ಇರುತ್ತೆ. 280 ರೂಪಾಯಿಗೆ ಸ್ಟಾರ್ಟಿಂಗ್ ವೆಲ್ಕಮ್ ಡ್ರಿಂಕ್ಸ್ ಇಂದ ಲಾಸ್ಟ್ ಬೀಡ, ಬಾಳೆಹಣ್ಣು, ಐಸ್ ಕ್ರೀಮ್ ತನಕ ಗ್ರ್ಯಾಂಡ್ ಆಗಿರುತ್ತೆ ಎಲ್ಲ. ಫುಲ್ ಅದು ಊಟನೂ. ನೀವು ಬೇರೆ ಕಡೆ ಈಗ ಎಲ್ಲಾದ್ರೂ ಈವೆಂಟ್ಸ್ ನಡೀತಾ ಇದೆ, ಅದಕ್ಕೂ ಕ್ಯಾಟರಿಂಗ್ ಮಾಡ್ಕೊಡ್ತೀವಿ. ಹೊರಗಡೆನೂ ಮಾಡ್ತೀವಿ. ನಿಮ್ಮ ನಂಬರ್ ಹಾಕಿರ್ತೀನಿ, ಏನೇ ಇದ್ರು ಅವರು ಕಾಲ್ ಮಾಡ್ಬೋದು. ಲಗ್ಗೆರೆಯಿಂದ ಬರ್ತಾರೆ ಈ ಫಂಕ್ಷನ್ ಮಾಡೋ. ಲಗ್ಗೆರೆ ಅವರು ಅಲ್ಲೇ ಪೀಣ್ಯ, ದಾಸರಳ್ಳಿ ಅವರೆಲ್ಲ ನನ್ನ ಹೋಟ್ಲಲ್ಲಿ ಬಂದು ಪಾರ್ಟಿ ಮಾಡ್ತಾರೆ. ಅಂದ್ರೆ ಒಂದು ಸೆಂಟರ್ ಲೊಕೇಶನ್ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇರ್ಬೋದು. ಸೊ ಥ್ಯಾಂಕ್ ಯು ಸೊ ಮಚ್ ಸರ್, ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ಜೆನ್ಯೂನ್ ಆಗಿ ಮಾತಾಡ್ತಾರೆ, ಅದು ನನಗೆ ತುಂಬ ಇಷ್ಟ ಆಗಿದ್ದು. ಥ್ಯಾಂಕ್ ಯು ಸರ್. ಪ್ರೀತಿಯಿಂದ ಎಲ್ಲರೂ ಮಾತಾಡಿಸ್ತಾರೆ. ಹೌದು, ಖಂಡಿತ. ಇಲ್ಲ, ನಂಗೆ ಕಸ್ಟಮರ್ ದೇವರಿದ್ದಂಗೆ. ನನಗೆ ಕಸ್ಟಮರ್ನ ಸಂತೋಷ ಪಡಿಸೋದೇ ನನ್ನ ಕೆಲಸ. ನಾನು ಬೇರೆ ಏನಿಲ್ಲ, ಅಡುಗೆ ಎಲ್ಲ ನೋಡ್ಕೊಳ್ಳೋಕ್ಕೆ ತುಂಬ ಜನ ಇದ್ದಾರೆ ಟೀಮು. ಆದರೆ ನಾನು ಕಸ್ಟಮರ್ ನೋಡ್ಕೊಳ್ಳೋಕೆ ಎಸ್ಪೆಷಲಿ ನಾನೇ ಇರ್ತೀನಿ. ಹೌದು, ನನಗೆ ಕಸ್ಟಮರ್ ಖುಷಿ ಆಗಬೇಕು, ಅವ್ರನ್ನ ಸಂತೋಷ ಪಡಿಸ್ಬೇಕು. ಅವರು ನಮ್ಮ ಹೋಟ್ಲಿಗೆ ಊಟಕ್ಕೆ ಒಂದೇ ಅಲ್ಲ, ಮತ್ತೆ ಬರಬೇಕು ಅನ್ಸ್ಬೇಕು ಅವ್ರಿಗೆ. ಅವರು ಬರೀ ಊಟಕ್ಕೆ ಒಂದೇ ಅಲ್ಲ, ನನ್ನ ಮೇಲಿನ ಪ್ರೀತಿ ವಿಶ್ವಾಸಕ್ಕೂ ಅವ್ರು ಬರಬೇಕು. ಅಷ್ಟು ಜನ ಅದೇ ನನಗೆ ಬೇಕಾದ. ಕಸ್ಟಮರ್ ಇಲ್ಲಿಂದ ಹೋಗ್ಬೇಕಾದ್ರೆ ಸಂತೃಪ್ತಿಯಿಂದ ಹೊರಗಡೆ ಹೋದ್ರೆ ಸಾಕು ನನಗೆ. ಸರ್, ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ನಿಮಗೆ ಒಳ್ಳೇದಾಗಲಿ. ತುಂಬ ಒಂದು ಎಫರ್ಟ್ ಹಾಕಿ ಪ್ರೀತಿಯಿಂದ ಮಾಡ್ತಾ ಇದ್ದೀರಾ, ಖುಷಿ ಆಯಿತು. ಸೊ ಫುಡ್ ಎಲ್ಲ ಒಂದಷ್ಟು ನಮ್ಮ ಆಡಿಯನ್ಸ್ಗೆ ಈಗ ಹೊಸ ವರ್ಷ ಬರ್ತಾ ಇದೆ, ಒಂದು ವಿಶ್ ಮಾಡ್ಬಿಡಿ. ಆ್ಯಂಡ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಿಮಗೆಲ್ಲ ಹೊಸ ವರ್ಷ ಶುಭಾಶಯಗಳು.
ಎಲ್ಲದಕ್ಕಿಂತ ಒಂದು ಏನು ಹೇಳ್ಬೋದು, ಹೊಸ ವರ್ಷದಲ್ಲಿ ಎಲ್ಲ ಒಂದು ತಮ್ಮ ಕಾಳಜಿ ತಮ್ಮ ಮೇಲೆ ಇರಲಿ. ಒಮ್ಮೆ ನಮ್ಮ ಹೋಟ್ಲಿಗೆ ಬನ್ನಿ, ನಮ್ಮ ಹೋಟ್ಲದ ಊಟನೂ ಟೇಸ್ಟ್ ಮಾಡಿ. ಸೊ ಎಕ್ಸಿಟ್ ನಮ್ಮ ಏನಾಗುತ್ತೆ ನೈಸ್ ರೋಡ್ ಆದ್ಮೇಲೆ ಈ ಟೋಲ್ ಈಗ ಪಾರ್ಲೇಜಿ ಟೋಲ್ ಆದ ತಕ್ಷಣ ನೆಲಮಂಗಲ ಹೋಗಕ್ಕೆ ಎಕ್ಸಿಟ್ ಇದೆ. ನೆಲಮಂಗಲ ಎಕ್ಸಿಟ್ ಎಲ್ಲಿದೆ ಅಲ್ಲೇ ನನ್ನ ಹೋಟ್ಲ್ ಬರುತ್ತೆ. ಎಕ್ಸಾಕ್ಟ್ ಅಲ್ಲೇ ಬರುತ್ತೆ. ಆಮೇಲೆ ಹೈವೇ ರೋಡಿಗೂ ಜಾಯ್ನ್ ಆಗ್ಬೋದು. ಹೌದು, ಹೈವೇ ರೋಡಿಗೂ ಜಾಯ್ನ್ ಆಗ್ಬೋದು. ಹೋಟ್ಲ್ ಎದುರುಗಡೆ ಹೈವೇ ರೋಡಿಗೆ ಜಾಯ್ನ್ ಆಗಕ್ಕೆ ಅವಕಾಶ ಇದೆ. ಒಳಗೂ ಬರ್ಬೋದು, ಹೊರಗೂ ವಾಪಸ್ ಮತ್ತೆ ಹೈವೇ ರೋಡಿಗೆ ಹೋಗ್ಬೋದು. ಸೊ ಅದೆರಡು ಫೆಸಿಲಿಟಿ ಇರೋದ್ರಿಂದ ಖಂಡಿತ ಈ ಸೈಡ್ ಬಂದಾಗ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸರ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.